ನೀರು ಸರ್, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಈಗಾಗಲೇ ನಿಮ್ಗೆ ವಿಚಾರ ಗೊತ್ತಿರ್ಬೋದು. ಹೌದು. 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿ ಸಾಕಷ್ಟು ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದಂತಹ ಹಿರಿಯ ನಟ ಕಮ್ ಡೈರೆಕ್ಟರ್ ಜೋಸೆಮನ್ ಸರ್ ನಮ್ಮನ್ನೆಲ್ಲ ಕೂಡ ಅಗಲಿದ್ದಾರೆ. ಹಾ ಸರ್. ಅಪ್ಪಾಜಿ ಅವರೊಟ್ಟಿಗೆ ಸಾಕಷ್ಟು ಒಡನಾಟ ಇತ್ತು. ಹೌದು ಹೌದು. ಏನ್ ಹೇಳ್ತೀರಾ ನೀವು ಕಂಡಂತಹ ಜೋಸೆಮನ್ ಸರ್ ಬಗ್ಗೆ ಹೇಳೋದಾದ್ರೆ? ನಾನು ಅವ್ರನ್ನ ಸುಮಾರು ಸಲ ಭೇಟಿ ಮಾಡಿದ್ದೀನಿ. ಹ್ಮ್. ಸುಮಾರು ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡಿದ್ದೀನಿ. ಇದು ಇದ್ದಕ್ಕಿದ್ದಾಗೆ ಈ ತರದ್ದು ಸುದ್ದಿ ಬಂದಿದ್ದು ತುಂಬಾನೇ ಆಘಾತಕಾರಿ. ಇದು ತುಂಬಾನೇ ಬೇಜಾರಾಗ್ತಿದೆ. ಯಾವಾಗ್ಲೂ ತುಂಬಾ ನಗ್ನಗ್ತಾ ಇರೋರು, ಜೊತೆಗೆ ಅಪ್ಪ ಅವ್ರ ಬಗ್ಗೆ ಅಂತೂ ವಿಶೇಷವಾದ ಒಂದು ಅಭಿಮಾನ ಅವ್ರಿಗೆ, ಗೌರವ ಅವ್ರಿಗೆ. ಅವರು ಸಾಕಷ್ಟು ಬಾರಿ ವೇದಿಕೆ ಮೇಲೂ ಅವ್ರ ಬಗ್ಗೆ ಮಾತಾಡಿದ್ದನ್ನ ನಾನು ಕೇಳಿದ್ದೀನಿ. ಆಮೇಲೆ ಮೀಟ್ ಮಾಡಿದಾಗ್ಲೂ ಅವರು ಅವ್ರ ಬಗ್ಗೆ ತುಂಬಾ ಹೊಗಳಿ, ತುಂಬಾ ಗೌರವದಿಂದಾನೇ ಮಾತುಗಳನ್ನ ಆಡೋರು. ಇದು ನಿಜವಾಗ್ಲೂ ಇದು ಇದ್ದಕ್ಕಿದ್ದ ಹಾಗೆ ಇದು ತುಂಬಾನೇ ಬೇಜಾರಾಗ್ತಿದೆ ಅಲ್ವಾ. ಸರ್, ಈಗ ಅವರು ಆಕ್ಷನ್ ಕಟ್ ಹೇಳಿದಂತಹ ಸಿನಿಮಾಗಳಲ್ಲಿ ನನಗ್ ಗೊತ್ತಿರೋ ಹಾಗೆ ವಿಷ್ಣುವರ್ಧನ್ ಸರ್ಗೆ ಜಾಸ್ತಿ ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದ್ದು ಅಂತ ಅನ್ಸುತ್ತೆ. ಸಾಹಸ ಸಿಂಹ ಸರ್. ಅವ್ರಿಬ್ಬರ ಮೋಡಿ ಅಂತೂ ಆ ಸಿನಿಮಾದ ಮೂಲಕ ಸಾಕಷ್ಟು ಜನರಿಗೆ ಇಷ್ಟ. ಹೌದು ಹೌದು ಸರ್. ಹೌದು ಸರ್. ಅವ್ರು ಸುಮಾರು ವಿಷಯಗಳನ್ನು ಹೇಳ್ತಾ ಇದ್ರು, ಅದನ್ನ ಅಂದ್ರೆ ಹಂಚ್ಕೊಳ್ತಾ ಇದ್ರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅಥವಾ ಸಂದರ್ಶನಗಳಲ್ಲೂ. ಅವರು ಸುಮಾರು ಬಾರಿ ಅಲ್ಲಿ ಚಿತ್ರೀಕರಣದ ಸಂದರ್ಭದಲ್ಲಿ ನಡೆದಿರ್ತಕ್ಕಂತಹ ಘಟನೆಗಳನ್ನ ಸುಮಾರು ಬಾರಿ ಅವರು ಮೆಲುಕು ಹಾಕಿದ್ದುಂಟು. ಆಮೇಲೆ ಅಪ್ಪ ಅವರ ಆ ಸಿನಿಮಾಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ರು ಅನ್ನೋದನ್ನ ಸುಮಾರು ಸಲ ಅವರು ಹೇಳ್ಕೊಂಡಿದ್ದಾರೆ ಅದನ್ನ. ಆಮೇಲೆ ಆ ಒಂದು ಸಿನಿಮಾಯಿಂದಾನೇ ಅವ್ರಿಗೆ ಸಾಹಸ ಸಿಂಹ ಅನ್ನೋ ಒಂದು ಬಿರುದೇನಿದೆ, ಅದು ಶಾಶ್ವತವಾಗಿ ಉಳ್ಕೊಂಡ್ಬಿಡ್ತಲ್ಲ ಸರ್ ಅದು. ಹೌದು. ಹಾಗಾಗಿ ಅವರ ಒಂದು ಕೊಡುಗೆಯಲ್ಲಿ ಅದು ನಿಜಕ್ಕೂ ಅದು ನಾವು ಯಾವತ್ತು ನಮ್ಮ ಕುಟುಂಬದಿಂದ ನಾವು ಯಾವತ್ತೂ ಅದನ್ನ ಮರೆಯಲ್ಲ. ರೀಸೆಂಟ್ ಆಗಿ ಯಾವತ್ತಾದ್ರೂ ಭೇಟಿ ಆಗಿದ್ರ ಸರ್? ಅದೇ ನಾನು ಸುಮಾರು ಸಲ ಭೇಟಿ ಮಾಡಿದ್ದೀನಿ ಸರ್. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಸುಮಾರು ಸಲ ಭೇಟಿ ಮಾಡಿದ್ದೀನಿ ಅವರನ್ನ. ಅದನ್ನೇ ನಾನು ಹೇಳ್ತಾ ಬಂದಲ್ಲ, ಆಗ್ಲಿಂದ ಹೇಳ್ತಾ ಇದ್ದೀನಿ. ಅವ್ರು ಸುಮಾರು ಸಲ ಅದು ಅಪ್ಪ ಅವ್ರನ್ನ ನೆನೆಸ್ಕೊಂಡು ಸುಮಾರು ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ. ಆಮೇಲೆ ಪ್ರತಿ ಬಾರಿ ಅದು ಹೇಳುವಾಗ್ಲೂ ಆ ಒಂದು ಮಾತುಗಳಲ್ಲಿ ಅವ್ರ ಬಗ್ಗೆ ಇರ್ತಕ್ಕಂಥ ಒಂದು ಅಭಿಮಾನ, ಗೌರವ, ಹೆಮ್ಮೆ ಅದು ಕಾಣಿಸೋದು. ಅವ್ರು ನಟನೆ ಮಾಡಿರುವಂತಹ ಸಿನಿಮಾಗಳಲ್ಲಾಗಿರ್ಬೋದು ಅಥವಾ ಅವ್ರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾಗಳಲ್ಲಿ ನಿಮಗೆ ಯಾವ್ದು ತುಂಬಾ ಇಷ್ಟ ಆಗ್ತಿತ್ತು ಅಂತ? ಯಾಕಂದ್ರೆ ಅಪ್ಪಾಜಿ ಅವ್ರಿಗೂ ನಿಮಗೂ ಅವಿನಾಭಾವ ಸಂಬಂಧ, ಅದು ಎಲ್ರಿಗೂ ಗೊತ್ತಿರುವಂತದ್ದೇನೆ. ಆದ್ರೂ ಕೂಡ ಅಪ್ಪಾಜಿ ಅವ್ರಿಗೆ ಆಕ್ಟ್ ಮಾಡಿರುವಂತಹ ಸಿನಿಮಾಗಳೇ ಆಗಿರ್ಬೋದು ಅಥವಾ ಬೇರೆ ಸಿನಿಮಾಗಳು ನಿಮ್ಗೆ ಯಾವ್ದು ತುಂಬಾ ಇಷ್ಟ ಅಂತ? ಸಾಹಸ ಸಿಂಹ. ಈಗ ಅಪಾರ ಅಭಿಮಾನಿಗಳನ್ನಾಗಿರ್ಬೋದು, ನಿಮ್ಮಂತಹ ಒಳ್ಳೊಳ್ಳೆ ಕನ್ನಡ ಸಿನಿಮಾ ರಂಗದ ಗೆಳೆಯರನ್ನ ಅಗಲಿದ್ದಾರೆ. ಫಿಲ್ಮ್ ಚೇಂಬರ್ ನಲ್ಲಿ ಸಭೆ ನಡೀತಿರ್ಬೇಕಾದ್ರೇನೆ ಹೃದಯಾಘಾತ ಆಗಿರುವಂತದ್ದು. ಅವರ ಕುಟುಂಬ ವರ್ಗದವರಿಗೆ, ಅವರ ಅಭಿಮಾನಿಗಳಿಗೆ ಯಾವ ರೀತಿ ಧೈರ್ಯವನ್ನ ತುಂಬ್ತೀರಾ ಅಂತ? ಅವರ ಒಂದು ಕೊಡುಗೆ ಇದೆಯಲ್ಲ ಸರ್, ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದು ಕಲಾವಿದರಾಗಿ ಇರಬಹುದು ಅಥವಾ ನಿರ್ದೇಶಕರಾಗಿ ಇರಬಹುದು. ಜೊತೆಗೆ ಈ ಒಂದು ಸಾಹಸ ಸಿಂಹ ಅನ್ನೋ ಒಂದು ಸಿನಿಮಾ ಅವ್ರೇನು ಮಾಡಿದ್ರಲ್ಲ ಸರ್, ಅದು ಶಾಶ್ವತವಾಗಿ ಅದು ಉಳ್ಕೊಂಡ್ಬಿಟ್ಟಿದೆ. ಅದು ಜನರ ಒಂದು ಮನಸ್ಸಿಂದ ಅದು ಯಾವತ್ತೂ ಅಳಿಸೋದಕ್ಕಾಗಲ್ಲ ಅದು. ಆಮೇಲೆ ನಾನು ಆಗ್ಲೇ ಹೇಳಿದಾಗೆ ಅದು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅಂತ ನಾವು ಏನು ಅಪ್ಪ ಅವ್ರನ್ನ ಗುರುತಿಸ್ತೀವಿ, ಮೊಟ್ಟ ಮೊದಲನೇದಾಗಿ ಸಾಹಸ ಸಿಂಹ ಅಂತಾನೆ ಗುರುತಿಸೋದು ಅವರನ್ನ. ಹಾಗಾಗಿ ಆ ಒಂದು ಶೀರ್ಷಿಕೆ ಏನಿದೆ ಅಥವಾ ಆ ಒಂದು ಬಿರುದೇನಿದೆ ಅಥವಾ ಒಂದು ಹೆಸರೇನಿದೆ, ಅದು ಅವ್ರ ಸಿನಿಮಾ ಮುಖಾಂತರನೇ ಸಿಕ್ಕಿರೋದು. ಹಾಗಾಗಿ ನಾನು ಇವತ್ತು ನಮ್ಮ ಅಂದ್ರೆ ಅಪ್ಪ ಅವರ ಕುಟುಂಬದ ಪರವಾಗಿ ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಕೋಟಿ ಕೋಟಿ ನಮನಗಳನ್ನ, ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತೀನಿ ಸರ್. ನಾಳೆ ಏನಾದ್ರೂ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಲಾಗ್ತಾ ಇದೆಯಂತೆ ರವೀಂದ್ರ ಕಲಾಕ್ಷೇತ್ರದಲ್ಲಿ? ಅವ್ರ ಅಂತಿಮ ದರ್ಶನವನ್ನ ಪಡ್ಕೊಳ್ತೀರಾ ಅಂತ? ಸರ್, ನಂದು ನಾಳೆ ಶೂಟಿಂಗ್ ಇದೆ ನನಗೆ. ಅದು ರಾತ್ರಿವರೆಗೂ ಶೂಟಿಂಗ್ ಇದೆ ನನಗೆ. ಅದು ನಾಳೆ ನನಗೆ ಆಗದೆ ಇರಬಹುದು ನನಗೆ.
ನೋಡೋಣ ಸರ್. ಧನ್ಯವಾದಗಳು ಸರ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಹಾಗೇನೆ ವಿಷ್ಣುವರ್ಧನ್ ಸರ್ ಹಾಗೇನೆ ಜೋಸೆಮನ್ ಸರ್ ಅವರ ಜೊತೆ ಇದ್ದಂತಹ ಒಂದಷ್ಟು ಕ್ಷಣಗಳ ಬಗ್ಗೆ ಆಗಿರ್ಬೋದು, ಅವರಿಬ್ಬರ ಒಡನಾಟದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.